ತಾರಕಕ್ಕೇರಿದೆ ಸಂಘ ವರ್ಸಸ್ ರಾಜ್ಯ ಸರ್ಕಾರದ ಸಮರ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾಪ್ರಹಾರವನ್ನ ಮುಂದುವರೆಸಿದೆ. ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸ್ತಾ ಇದೆಯಾ ಸರ್ಕಾರ ಅನ್ನೋ ಅನುಮಾನಕ್ಕೆ ಸರ್ಕಾರದ ನಡೆ ಕಾರಣವಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರ ವಿರುದ್ಧ ಇದೀಗ ಸರ್ಕಾರ ಅಮಾನತು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಆರ್ಎಸ್ಎಸ್ ಮೇಲಿನ ದ್ವೇಷ ಅಥವಾ ಸಿಟ್ಟು ಇದೀಗ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ತೀರಿಸಿಕೊಳ್ತಿದೆಯಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ತಾರಕಕ್ಕೇರಿದೆ ಸಂಘ ವರ್ಸಸ್ ರಾಜ್ಯ ಸರ್ಕಾರದ ಸಮರ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾಪ್ರಹಾರವನ್ನ ಮುಂದುವರೆಸಿದೆ. ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸ್ತಾ ಇದೆಯಾ ಸರ್ಕಾರ ಅನ್ನೋ ಅನುಮಾನಕ್ಕೆ ಸರ್ಕಾರದ ನಡೆ ಕಾರಣವಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರ ವಿರುದ್ಧ ಇದೀಗ ಸರ್ಕಾರ ಅಮಾನತು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಆರ್ಎಸ್ಎಸ್ ಮೇಲಿನ ದ್ವೇಷ ಅಥವಾ ಸಿಟ್ಟು ಇದೀಗ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ತೀರಿಸಿಕೊಳ್ತಿದೆಯಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ತಾರಕಕ್ಕೇರಿದೆ ಸಂಘ ವರ್ಸಸ್ ರಾಜ್ಯ ಸರ್ಕಾರದ ಸಮರ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾಪ್ರಹಾರವನ್ನ ಮುಂದುವರೆಸಿದೆ. ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸ್ತಾ ಇದೆಯಾ ಸರ್ಕಾರ ಅನ್ನೋ ಅನುಮಾನಕ್ಕೆ ಸರ್ಕಾರದ ನಡೆ ಕಾರಣವಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರ ವಿರುದ್ಧ ಇದೀಗ ಸರ್ಕಾರ ಅಮಾನತು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಆರ್ಎಸ್ಎಸ್ ಮೇಲಿನ ದ್ವೇಷ ಅಥವಾ ಸಿಟ್ಟು ಇದೀಗ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ತೀರಿಸಿಕೊಳ್ತಿದೆಯಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ತಾರಕಕ್ಕೇರಿದೆ ಸಂಘ ವರ್ಸಸ್ ರಾಜ್ಯ ಸರ್ಕಾರದ ಸಮರ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾಪ್ರಹಾರವನ್ನ ಮುಂದುವರೆಸಿದೆ.
ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸ್ತಾ ಇದೆಯಾ ಸರ್ಕಾರ ಅನ್ನುವ ಅನುಮಾನಕ್ಕೆ ಸರ್ಕಾರದ ನಡೆ ಕಾರಣವಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರ ವಿರುದ್ಧ ಇದೀಗ ಸರ್ಕಾರ ಅಮಾನತು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಆರ್ಎಸ್ಎಸ್ ಮೇಲಿನ ದ್ವೇಷ ಅಥವಾ ಸಿಟ್ಟು ಇದೀಗ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ತೀರಿಸಿಕೊಳ್ತಿದೆಯಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ತಾರಕಕ್ಕೇರಿದೆ ಸಂಘ ವರ್ಸಸ್ ರಾಜ್ಯ ಸರ್ಕಾರದ ಸಮರ. ಸರ್ಕಾರಿ ನೌಕರರ ಮೇಲೆ ಸರ್ಕಾರ ಗದಾಪ್ರಹಾರವನ್ನ ಮುಂದುವರೆಸಿದೆ. ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸ್ತಾ ಇದೆಯಾ ಸರ್ಕಾರ ಅನ್ನುವ ಅನುಮಾನಕ್ಕೆ ಸರ್ಕಾರದ ನಡೆ ಕಾರಣವಾಗ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರ ವಿರುದ್ಧ ಇದೀಗ ಸರ್ಕಾರ ಅಮಾನತು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಆರ್ಎಸ್ಎಸ್ ಮೇಲಿನ ದ್ವೇಷ ಅಥವಾ ಸಿಟ್ಟು ಇದೀಗ ಸರ್ಕಾರಿ ನೌಕರರ ಮೇಲೆ ಸರ್ಕಾರ ತೀರಿಸಿಕೊಳ್ತಿದೆಯಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ.